ಪಾವಗಡ ಸುದ್ದಿ. ಮುಗದಾಳ ಬೆಟ್ಟ ಗೊಲ್ಲರಹಟ್ಟಿಯ ಗೋಳು ಕೇಳೋರ್ಯಾರು? ಸ್ನಾನ ಮಾಡಲು ಹೆಣ್ಣು ಮಕ್ಕಳ ನರಕಯಾತನೆ. ಭಾರತ ದೇಶಕ್ಕೆ ಸ್ವತಂತ್ರ ಬಂದು 78 ವರ್ಷಗಳು ಕಳೆದರೂ ಕೂಡ ಎಲ್ಲಿಯವರೆಗೂ ಗ್ರಾಮೀಣ ಪ್ರದೇಶದ ಅದೆಷ್ಟೋ ಜನರು ಮೂಲಭೂತ ಸೌಕರ್ಯಗಳು ಸಿಗದೆ ಸಮಸ್ಯೆ ಅನುಭವಿಸುವುದರ ಜೊತೆಗೆ ಮುಜುಗರದಿಂದ ಜೀವನ ನಡೆಸುತ್ತಿದ್ದಾರೆ. ಭಾರತ ಬಹಿರ್ದೇಶಿ ಮುಕ್ತ ದೇಶ ಎಂದು ನಾವು ಈಗಾಗಲೇ ಘೋಷಿಸಿದ್ದು, ಆದರೆ ಇಲ್ಲಿಯ ಜನರಿಗೆ ಶೌಚಾಲಯದ ವ್ಯವಸ್ಥೆ ತಲುಪಿದೆಯಾ? ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ತಲುಪಿದೆಯಾ ಇಲ್ಲವಾ ಎಂಬುದನ್ನು ಯಾವೊಬ್ಬ ಅಧಿಕಾರಿಯೂ ಅಥವಾ ಜನಪ್ರತಿನಿಧಿಗಳು ಪರಿಶೀಲಿಸಿ ಸಮಸ್ಯೆಗೆ ಪರಿಹರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಕೆಲಸ ಮಾಡದೇ ಇರುವುದು ನಿಜಕ್ಕೂ ಸಮಾಜದ ತಲೆ ತಗ್ಗಿಸುವಂತಹ ವಿಷಯವಾಗಿದೆ. ಯಾಕೆಂದರೆ ತಾಲೂಕಿನ ನಿಡಗಲ್ ಹೋಬಳಿಯ ಮುಗದಾಳ ಬೆಟ್ಟ ಗೊಲ್ಲರಹಟ್ಟಿಯ ಮಹಿಳೆಯರು ಸ್ನಾನವನ್ನು ಮಾಡಬೇಕಾದರೆ ಸೀರೆಯನ್ನು ಸುತ್ತಲೂ ಅಡ್ಡವಾಗಿ ಕಟ್ಟಿಕೊಂಡು ಸ್ನಾನ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹಿರ್ದೇಶಕ್ಕೆದ್ದು ಪಕ್ಷದ ಹೊಲಗಳಿಗೆ ಹೋದರೆ ಹೊಲಗಳ ಮಾಲೀಕರು ಅತ್ತ ಬಾರದಂತೆ ಅಡ್ಡಗಟ್ಟುವುದರ ಜೊತೆಗೆ ದೂರು ನೀಡುತ್ತೇವೆಂದು ಫೋಟೋ ತೆಗೆಯಲು ಮುಂದಾಗುತ್ತಿದ್ದಾರೆ. ನಿಜಕ್ಕೂ ಪಾವಗಡ ತಾಲೂಕಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಇನ್ನು ಈ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸವರ್ಣಮ್ಮ ಎಂಬ ಮಹಿಳೆ, ನಮ್ಮ ಮಕ್ಕಳಿಗೆ ಮನೆ ಬಳಿ ಸ್ನಾನ ಮಾಡಲು ಸರಿಯಾದ ವ್ಯವಸ್ಥೆ ಇಲ್ಲದೆ ಅವರನ್ನು ಹಾಸ್ಟೆಲ್ಗೆ ಹಾಕಿದ್ದೇವೆ. ರಜಾ ಅಂತ ಅವರು ಮನೆಗೆ ಬಂದರೆ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲದಂತಾಗಿದೆ. ನಾವು ಸೀರೆಗಳನ್ನು ಸುತ್ತಲೂ ಸುತ್ತಿಕೊಂಡು ಸ್ನಾನ ಮಾಡಬೇಕಾಗಿದ್ದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಇದೆಲ್ಲ ಒಂದೆಡೆ ಇದ್ರೆ ಇಲ್ಲಿನ ಜನರಿಗೆ ಸರಿಯಾಗಿ ಶುದ್ಧ ಕುಡಿಯುವ ನೀರಿನ, ವಿದ್ಯುತ್ ದೀಪ, ರಸ್ತೆ ಚರಂಡಿ ವ್ಯವಸ್ಥೆಯೂ ಸಹ ಇಲ್ಲದಂತಾಗಿದೆ. ಮುಖ್ಯವಾಗಿ ಅಧಿಕಾರಿಗಳು ಪ್ರತಿಯೊಬ್ಬ ಮನೆಗೂ ಶೌಚಾಲಯ ವ್ಯವಸ್ಥೆ ಮಾಡಬೇಕಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಅನಿಲ್ ಯಾದವ್, NKS TV4 ಪಾವಗಡ. ಮಾಡ್ಕೊಳ್ಳೋಗೆಲ್ಲ ಸ್ನಾನ ಮಾಡ್ಕೊಳ್ಳೋಗೆಲ್ಲ ಅಂತಾರೆ. ನಾವು ಮಾಡ್ಕೊಳ್ಳಲ್ಲ ಸರ್. ನಾವು ಸ್ನಾನ ಮಾಡ್ಕೋಬೇಕಂದ್ರೆ ಇದನ್ನು ಕೂಡ ಮಾಡಕ್ ಬಿಟ್ಟಿರ್ಲಿಲ್ಲ ಸರ್. ನಾವು ರಾತ್ರಕ್ಕೆ ಇದನ್ನ ಗುಂಡಿ ತೆಗ್ದು ನಾವು ನಮ್ಮ ಮಕ್ಳು ಎಲ್ಲ ನಿಲ್ಸಿಕೊಂಡು ರಾತ್ರಕ್ಕೇನೆ ಸಫರ ಹಾಕೊಂಡಿರೋ ಸರ್. ನಾವು ಸ್ನಾನ ಮಾಡೋದೇ ಇಲ್ಲ. ಯಾರಿಲ್ಲ ಸರ್, ಎಲ್ಲಾನೇ ನೋಡ್ಕೋಬೇಕು. ಒಂದ್ ಶೌಚಾಲಯ ಇಲ್ಲ, ಒಂದ್ ಬಚ್ಚಲ್ ಇಲ್ಲ, ಏನಿಲ್ಲ. ನಾವ್ ಇಂಥತ್ತಾಗೆ ಸೀರೆ ಎಲ್ಲ ಕಟ್ಕೊಂಡು ಸ್ನಾನ ಮಾಡ್ಕೋಬೇಕು ಸರ್. ಎಷ್ಟು ವರ್ತಿರ ಸರ್ ಇವತ್ತಿನ ಕಾಲದಲ್ಲಿ? ಯಾರು ಸರ್ ನೀರ್ ಬಿಡ್ತಾರೆ? ಮನೆ 2 ದಿನಕ್ಕೊಂದ್ಸರಿ ನೀರ್ ಬಿಡ್ತಾರೆ ಸರ್, ದಿನ ಬಿಡ್ ದಿನ. ನಲ್ಲಿ ಹತ್ರ ಕ್ಲೀನ್ ಮಾಡಕ್ ಬಿಟ್ಟಿಲ್ಲ, ಅಲ್ಲಿನ ಸಿಮೆಂಟ್ ಲೈಟ್ ಸರ್, ಲೈಟ್ ಬಿಡಕ್ ಕೂಡ ಬಿಟ್ಟಿಲ್ಲ ಸರ್. ನಾವೇನ್ ಸರ್ ಇವತ್ತಂದ್ರೆ 4 ಗೋಡೆ ನೆಡಮತ ಇವತ್ತು ಕತ್ಲಲ್ಲಿದ್ದೀವಿ ಸರ್. ಒಂದು ಲೈಟ್ ಇಲ್ಲ ಸರ್, ಒಂದ್ ಲೈಟ್ ಬಿಟ್ಟಿಲ್ಲ. ಲೈಟ್ ಹೊತ್ತು ನಮ್ಮ ಬದರಟ್ಟಿನಲ್ಲಿ ಯಾರಾದ್ರೂ ಬಂದ್ರೆ ಇದೇನು ಊರು ಅಂತಾರ, ಏನಂತಾರ ಅಡವಿ ಅಂತಾರ ಗೊತ್ತಿಲ್ಲ. ಒಂಥರ ಅಡವಿನಲ್ಲಿ ತಂಗಿದ್ದೀವಿ ಸರ್ ನಾವು ಇವತ್ತಿನವರೆಗೂ. ನಮ್ಮ ವಯಸ್ಸು ಇವತ್ತು 45 ವರ್ಷ. 45 ವರ್ಷದಿಂದನೂ ನಮಗ್ ಶೌಚಾಲಯ ಇಲ್ಲ. ಬರೀ ಕಂಡೋರ್ ಜಮೀನಲ್ಲಿ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು, ಬರ್ಬೇಕು. ನೋಡಿದ್ರೆ ಬೈತಾರೆ ಎಂಬ ಒಂದು ಭಯ ನಮ್ಗೆ. ನೋಡಿದ್ರೆ ಬೈತಾರೆ, ಹೊಡೆದು ಹೊಡಿತಾರೆ ಹಿಡ್ಕೊಂಡು. ಫೋಟೋನು